ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಆಲಿಸುತ್ತಿರುವ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 185ನೇ ಸಂಚಿಕೆಯಲ್ಲಿ ತಮ್ಮ ಸ್ವರಚಿತ ಕಥೆಯೊಂದಿಗೆ ನಮ್ಮೊಂದಿಗಿದ್ದಾರೆ ಶಿಕ್ಷಕರಾದ ನಾಗೇಂದ್ರ ಆಚಾರ್ ಚಿತ್ರಪಾಡಿ. ಬನ್ನಿ ಕಥೆ ಕೇಳೋಣ. ರೇಡಿಯೋ ಮಣಿಪಾಲ ಕೇಳುಗರಿಗೆ ಎಲ್ಲರಿಗೂ ಕೂಡ ನಮನಗಳನ್ನ ಸಲ್ಲಿಸಿಕೊಂಡು ನನ್ನ ಕಥೆಯ ಶೀರ್ಷಿಕೆ ಅಮ್ಮ ಜಾನಕಮ್ಮ. ಅಂದು ಬೆಳಿಗ್ಗೆ 7 ಗಂಟೆ ರಾಮಪುರವೆಂಬ ಸುಂದರ ಹಳ್ಳಿಯ ದೊಡ್ಡಮನೆಯ ಅಂಗಳದಲ್ಲಿ, ಏ ಗಿರಿಜಾ, ಟೈಮ್ ಎಷ್ಟೈತೆ? ಇನ್ನು 7 ಗಂಟೆ ಆಗಿಲ್ವಾ ಎಂದು ಜಾನಕಮ್ಮ ಮನೆಯ ಎದುರಿನ ಮಿಟಿಲಿನಿಂದ ರೋಡ್ವರೆಗೂ ಹೋಗಿ ಪುನಃ ವಾಪಸ್ ಬಂದು ಪುನಃ ರೋಡ್ ಹತ್ತಿರ ಹೋಗಿ ಆಚೆ ಈಚೆ ತಿರುಗುತ್ತಾ ಪದೇ ಪದೇ ರೋಡನ್ನ ನೋಡುತ್ತಾ ಮನೆ ಕೆಲಸದಾಕೆ ಗಿರಿಜಾಳನ್ನ ಕರೆದು 7 ಗಂಟೆ ಆಗಿದೆಯಾ ಎಂದು ಕೇಳುತ್ತಿದ್ದಳು. ಜಾನಕಮ್ಮನಲ್ಲಿ ಏನೋ ಚಡಪಡಿಸುವಿಕೆ, ಏನೋ ಆಗುತ್ತದೆ ಎಂದು ಗೊತ್ತಾಗದರೂ ರೀತಿ. ಆಚೆ ಈಚೆ ತಿರುಗುತ್ತಾ ರೋಡನ್ನೇ ನೋಡುತ್ತಿದ್ದರು. ಪದೇ ಪದೇ ಮನೆ ಕೆಲಸದವರ ಮೇಲೆ ರೇಗುತ್ತಾ ಸಮಯವನ್ನ ನೋಡುತ್ತಿದ್ದರು. ಶಂಕರಾಯರು ಮಾತ್ರ ಅಂಗಳದಲ್ಲಿ ಕುಳಿತು ಜಾನಕಮ್ಮನನ್ನ ನೋಡುತ್ತಾ ಕೈ ಸನ್ನೆಯಲ್ಲಿಯೇ ಮನೆ ಕೆಲಸದವರನ್ನ ಸಮಾಧಾನಪಡಿಸುತ್ತಿದ್ದರು. ರಾಮಪುರವೆಂಬ ಹಳ್ಳಿಯು ಸಿಟಿಯ ರೂಪವನ್ನ ಕಾಣುತ್ತಿದ್ದ ಹಳ್ಳಿ. ಈಗಾಗಲೇ ಊರೆಲ್ಲ ಕಾಂಕ್ರೀಟ್ ಕಟ್ಟಡಗಳು ತಲೆ ಎತ್ತಿದರೂ ಶಂಕರಾಯರು ಮತ್ತು ಜಾನಕಮ್ಮನ ಮನೆಯ ಸುತ್ತಮುತ್ತ ಹಸಿರಿನ ವಾತಾವರಣ. ಮನೆಯ ಸುತ್ತ 5 ಎಕರೆವರೆಗೂ ಮಾವಿನ ಗಿಡಗಳು, ಸೊಪ್ಪು, ತರಕಾರಿಗಳನ್ನ ಬೆಳೆಸುತ್ತಾ ತೋಟ ಮಾಡಿಕೊಂಡು ಸಂತೋಷದ ಜೀವನವನ್ನ ನಡೆಸುತ್ತಿದ್ದವರು. ಊರಿನಲ್ಲಿರುವ 156 ಮನೆಗೂ ಬೆಳಿಗ್ಗೆ ಇವರ ತೋಟದಲ್ಲಿ ಬೆಳೆದ ಸೊಪ್ಪು, ತರಕಾರಿಯನ್ನ ಪ್ರತಿನಿತ್ಯ ಉಚಿತವಾಗಿ ವಿಲೇವಾರಿ ಮಾಡುತ್ತಿದ್ದರು. ಊರಿನವರು ಕೂಡ ಹಾಗೆ ದಿನಕ್ಕೆ ಒಬ್ಬರಂತೆ ಈ ತೋಟಕ್ಕೆ ಬಂದು ಶಂಕರಾಯರಿಗೆ ಸಹಾಯ ಮಾಡುತ್ತಿದ್ದರು. ಜಾನಕಮ್ಮನ ಉಸಿರು ಪ್ರೀತಿಯ ಮಗ ಚೇತನ್, ಸೊಸೆ ರಮ್ಯಾ. ರಮ್ಯಾ ಸೊಸೆ ಅನ್ನುವುದಕ್ಕಿಂತ ತನ್ನ ಸ್ವಂತ ಮಗಳಂತೆ ನೋಡಿಕೊಂಡವರು ಜಾನಕಮ್ಮ. ರಮ್ಯಾ ಕೂಡ ಹಾಗೆ ಜಾನಕಿ ಅಮ್ಮನವರನ್ನ ಅತ್ತೆ ಎಂದುಕೊಂಡಿಲ್ಲ, ಸ್ವಂತ ತಾಯಿಯೆಂದೇ ತಿಳಿದುಕೊಂಡವರು. ಚೇತನ್ ಮತ್ತು ರಮ್ಯಾ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಅದರಲ್ಲೂ ಅತ್ಯಂತ ದುಬಾರಿ ಸಂಬಳವನ್ನ ಪಡೆದುಕೊಳ್ಳುತ್ತಿದ್ದ ನಿಷ್ಠಾವಂತ ಬುದ್ಧಿವಂತ ಇಂಜಿನಿಯರ್. ಇವರ ಪ್ರೀತಿಯ ಮಗನೇ ಜೀವಂತ್. ಇವನು ಹುಟ್ಟುವ ಮೊದಲೇ ರಮ್ಯಾ 6 ತಿಂಗಳು ಮೊದಲೇ ಕೆಲಸಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ರಾಮಪುರದಲ್ಲಿ ಜಾನಕಮ್ಮನೊಂದಿಗೆ ವಾಸವಾಗಿದ್ದರು. ಜೀವಂತ್ಗೆ 4 ವರ್ಷವಾಗುವವರೆಗೆ ಜಾನಕಮ್ಮನ ಆರೈಕೆಯಲ್ಲಿ ಬೆಳೆದ 4 ವರ್ಷದ ನಂತರ ಚೇತನ್ ಮತ್ತು ರಮ್ಯಾ ಜೀವಂತನನ್ನ ಕರೆದುಕೊಂಡು ಸಿಟಿಗೆ ಹೋಗಿ ಅಲ್ಲಿ ಶಾಲೆಗೆ ಸೇರಿಸಿದರು. ಜೀವಂತನನ್ನ ನೋಡಿಕೊಳ್ಳಲು ಚೇತನ್ ಮತ್ತು ರಮ್ಯಾ ಏಜೆನ್ಸಿಯ ಮೂಲಕ ಕೆಲಸದವರನ್ನ ನೇಮಿಸಿಕೊಂಡು ಇವರ ಕೆಲಸ ಜೀವಂತನನ್ನ ನೋಡಿಕೊಳ್ಳುವುದು, ಸರಿಯಾದ ಟೈಮಿಗೆ ಊಟ ತಿಂಡಿ ಮಾಡಿಸಿ ಶಾಲೆಗೆ ಬಿಡುವುದು. ಆದರೆ ಕೆಲಸದವರು ಮನೆಯಲ್ಲಿ ಅಡುಗೆ ಮಾಡದೆ ಅಂಗಡಿಯ ತಿಂಡಿ, ಬೇಕರಿಯ ತಿಂಡಿ, ಹೋಟೆಲ್ನಿಂದ ಬ್ರೆಡ್ ಜಾಮೂನ್ ತರಿಸಿ ಜೀವಂತಿಗೆ ಕೊಡುತ್ತಿದ್ದರು.
ಮೊದಮೊದಲು ಜೀವಂತಿಗೆ ಈ ತಿಂಡಿ ಇಷ್ಟವಾಗುತ್ತಿತ್ತು. ಮಧ್ಯಾಹ್ನದ ಊಟ ಶಾಲೆಯಲ್ಲಿ ಮಾಡುತ್ತಿದ್ದ. ಸಂಜೆಯ ಟಿಫಿನ್ ಕೂಡ ಬೇಕರಿ ಅಂಗಡಿಯಿಂದ ತರಿಸಿದ ವಸ್ತುಗಳನ್ನೇ ತಿನ್ನುತ್ತಿದ್ದ. ರಾತ್ರಿಯ ಊಟ ಕೂಡ ಹೋಟೆಲಿನಿಂದ ತರಿಸಿ ಜೀವಂತಿಗೆ ಕೆಲಸದವರು ನೀಡುತ್ತಿದ್ದರು. ಮಗುವಿನ ಬಗ್ಗೆ ವಿಪರೀತವಾದಂತಹ ಪ್ರೀತಿ ಇದ್ದರೂ ಕೆಲಸದ ಒತ್ತಡದಿಂದ ಮಗುವಿನ ಬಗ್ಗೆ ಕಾಳಜಿ ವಹಿಸಲು ಆಗದ ಕಾರಣ ಎಲ್ಲವನ್ನ ಕೆಲಸದವರಿಗೆ ಬಿಟ್ಟುಕೊಟ್ಟಿದ್ದರು ಚೇತನ್ ಮತ್ತು ರಮ್ಯಾ. ಕಾಲ ಕಳೆದಂತೆ ತಿಂಗಳು ಕಳೆಯಿತು. ಜೀವಂತನ ಆರೋಗ್ಯದಲ್ಲಿ ಏರುಪೇರು ಆಗಲು ಪ್ರಾರಂಭವಾಯಿತು. ಬ್ರಷ್ ಮಾಡಲು ಹೋದರೆ ಬಾಯೆಲ್ಲ ಉರಿ. ಮನೆ ಕೆಲಸದವರು ನೀರನ್ನ ಬಾಯಿಗೆ ಹಾಕಿ ಹೆದರಿಸಿ ಜೀವಂತಿಗೆ ಮುಖ ತೊಳೆಸುತ್ತಿದ್ದರು. ಕಾಲ ಕಳೆದಂತೆ ಜೀವಂತನ ಆಹಾರ ಸೇವಿಸಿದರೆ ವಾಮಿಟ್ ಆಗುತ್ತಿತ್ತು. ಶಾಲೆಯಲ್ಲಿ ನೀಡುವ ಊಟ ಮಾತ್ರ ಜೀವಂತಿಗೆ ಹಿಡಿಸುತ್ತಿತ್ತು. ಆದರೆ ಅಂಗಡಿ ತಿಂಡಿ, ಬೇಕರಿ ತಿಂಡಿ, ಹೋಟೆಲಿನ ತಿಂಡಿ ತಿನಿಸು ಎಂದರೆ ವಾಮಿಟ್ ಆಗುತ್ತಿತ್ತು. ಚೇತನ್ ಮತ್ತು ರಮ್ಯಾ ಜೀವಂತಿಗೆ ಮಧ್ಯಾಹ್ನ ಟಿಫಿನ್ ಮಾಡಲು ಹಣ್ಣು ಹಂಪಲು ನೀಡಲು ಹೇಳಿದ್ದರೂ ಕೆಲಸದವರು ಮಾತ್ರ ಅಂಗಡಿಯ ತಿಂಡಿ ಮತ್ತು ಬೇಕರಿಯ ವಸ್ತುಗಳನ್ನೇ ನೀಡಿ ಟಿಫಿನ್ ಬಾಕ್ಸಿಗೆ ಹಾಕಿ ಕಳಿಸುತ್ತಿದ್ದರು. ಚೇತನ್ ಮತ್ತು ರಮ್ಯರಿಗೆ ಮಗನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಮಯ ಇರಲಿಲ್ಲ. ಇಬ್ಬರೂ ಕೆಲಸದಿಂದ ಮನೆಗೆ ಬರುವಾಗ ಜೀವಂತ್ ಮಲಗಿರುತ್ತಾನೆ. ಇವರು ಏಳುವಾಗ ಜೀವಂತ್ ಸ್ಕೂಲಿಗೆ ಹೋಗುತ್ತಿದ್ದ. ಜೀವಂತನನ್ನ ನೋಡಿಕೊಳ್ಳುತ್ತಿದ್ದ ಕೆಲಸದವರು ಜೀವಂತನ ಆರೋಗ್ಯದ ಬಗ್ಗೆ ಯಾವುದೇ ವಿಷಯ ಚೇತನ್ ಮತ್ತು ರಮ್ಯರಿಗೆ ತಿಳಿಸಿಲ್ಲ. ಕಾರಣ ಇಷ್ಟೇ, ಜೀವಂತನನ್ನ ನಾವು ನೋಡಿಕೊಳ್ಳುವುದು ಸರಿಯಿಲ್ಲ ಎಂದು ಕೆಲಸದಿಂದ ನಮ್ಮನ್ನ ತೆಗೆದರೆ ಹೇಗೆ ಎಂಬ ಹೆದರಿಕೆ ಅವರಲ್ಲಿ. ಚೇತನ್ ಮತ್ತು ರಮ್ಯಾ ಕೆಲಸದವರಿಗೆ ಮಗನನ್ನ ನೋಡಿಕೊಳ್ಳಲು ಕೈತುಂಬ ಸಂಬಳವನ್ನ ನೀಡುತ್ತಾ ಇದ್ದರು. ಅಂದು ಸೋಮವಾರ ಬೆಳಿಗ್ಗೆ ಶಾಲೆಗೆ ಹೋದ ಜೀವಂತ್ 11 ಗಂಟೆಯ ಸಂದರ್ಭ. ಶಾಲೆಯಲ್ಲಿ ಟಿಫಿನ್ ಮಾಡುವಾಗ ಒಂದೇ ಸಮನೆ ವಾಮಿಟ್ ಮಾಡಿಕೊಳ್ಳಲು ಪ್ರಾರಂಭಿಸಿದ. ಮನೆಯಲ್ಲೂ ಇದೇ ರೀತಿಯಾಗಿ 1 ವಾರ ಕಳೆದಿತ್ತು. ಈಗ ಶಾಲೆಯಲ್ಲಿ ವಾಮಿಟ್ ವಿಪರೀತವಾಗಿರುವ ಕಾರಣ ಶಾಲೆಯವರು ಜೀವಂತನನ್ನ ಹಾಸ್ಪಿಟಲಿಗೆ ಸೇರಿಸಿ ಚೇತನ್ ಮತ್ತು ರಮ್ಯರಿಗೆ ವಿಷಯ ತಿಳಿಸುತ್ತಾರೆ. ಚೇತನ್ ಮತ್ತು ರಮ್ಯಾ ಆಸ್ಪತ್ರೆಗೆ ಗಾಬರಿಯಿಂದಲೇ ಬರುತ್ತಾರೆ. ಡಾಕ್ಟರ್ ಜೀವಂತಿಗೆ ಹೊಟ್ಟೆಯ ಕರಳಲ್ಲಿ ಇನ್ಫೆಕ್ಷನ್ ಆಗಿದೆ, ಈಗ ಯಾವುದೇ ಆಹಾರ ಸೇವಿಸಿದರೂ ವಾಮಿಟ್ ಆಗುತ್ತದೆ. ನೀವೆಲ್ಲ ವಿದ್ಯಾವಂತರು, ಈ ಮಗುವಿನ ಆರೋಗ್ಯ ಇಷ್ಟ ಹಾಳಾಗಿದ್ರೂ ಸುಮ್ಮನೆ ಇದ್ದೀರಲ್ಲ, ಯಾರಿಗೆ ಹೇಳೋದು, ಭಾಷೆ ಬರದವರು ಎಂದು ಡಾಕ್ಟರ್ ಚೇತನ್ ಮತ್ತು ರಮ್ಯರಿಗೆ ಗದರಿಸುತ್ತಾರೆ. ಹೊಟ್ಟೆಯಲ್ಲಿ ಕರುಳಿನ ಇನ್ಫೆಕ್ಷನ್ ಆಗಿರುವ ಕಾರಣ ಜೀವಂತಿಗೆ ಆಹಾರವನ್ನ ಡ್ರಿಪ್ಸ್ ಮೂಲಕ ಡಾಕ್ಟರ್ ನೀಡುತ್ತಾ ಬರುತ್ತಾರೆ. ಇನ್ಫೆಕ್ಷನ್ ಸರಿಪಡಿಸಲು ಜೀವಂತನ ವಯಸ್ಸು ಇನ್ನೂ ಚಿಕ್ಕದಾಗಿದ್ದು ಹೈ ಡೋಸೇಜ್ ಮೆಡಿಸಿನ್ ನೀಡಲು ಸಾಧ್ಯವಾಗುತ್ತಿಲ್ಲ. ಇನ್ಫೆಕ್ಷನ್ ಸರಿಯಾಗಲು ತುಂಬಾ ಸಮಯ ಬೇಕಾಗುತ್ತದೆ ಎಂದು ಡಾಕ್ಟರ್ ಹೇಳುತ್ತಾರೆ. ಈ ಇನ್ಫೆಕ್ಷನ್ಗೆ ಕಾರಣ ಸತತವಾಗಿ ಅಂಗಡಿಯಿಂದ ಮಾಡಿರುವಂತಹ ತಿಂಡಿ, ಬೇಕರಿಯಿಂದ ಮಾಡಿದ ತಿಂಡಿ, ಹೋಟೆಲ್ನಿಂದ ಮಾಡಿರುವಂತಹ ತಿಂಡಿಗಳ ಸೇವನೆಯಿಂದಲೇ ಆಗಿದೆ ಎಂದು ಡಾಕ್ಟರ್ ಹೇಳುತ್ತಾರೆ. ಬೇಕರಿ ತಿಂಡಿ ಕೇವಲ ಟೇಸ್ಟಿಗೆ ತಿನ್ನಬೇಕು, ದಿನನಿತ್ಯ ಮಕ್ಕಳಿಗೆ ಕೊಡುವುದಲ್ಲ. ನಿಮಗೆಲ್ಲ ಗೊತ್ತಿಲ್ವಾ, ಏನು ಓದಿದ್ದು ನೀವು ಎಂದು ಡಾಕ್ಟರ್ ಮತ್ತೆ ಸಿಟ್ಟಿನಲ್ಲಿ ಹೇಳುತ್ತಾರೆ. ಜೀವಂತಿಗೆ ಈ ರೀತಿಯಾಗಿರುವುದನ್ನು ಅಮ್ಮ ಜಾನಕಮ್ಮನಿಗೆ ತಿಳಿಸಿದರೆ ಟೆನ್ಷನ್ ಮಾಡಿಕೊಳ್ಳುತ್ತಾರೆಂದು ಚೇತನ್ ಮತ್ತು ರಮ್ಯಾ ಸುಮ್ಮನಿದ್ದರೂ ಈಗ ಜೀವಂತನ ಆರೋಗ್ಯದಲ್ಲಿ ವಿಪರೀತವಾದಂತಹ ಏರುಪೇರು ಆಗಿರುವ ಕಾರಣ ಮನಸ್ಸು ತಾಳಲಾರದೆ ಚೇತನ್ ಅಮ್ಮನಿಗೆ ಎಲ್ಲವನ್ನೂ ಹೇಳಿಯೇ ಬಿಟ್ಟ. ಆಗ ಅಮ್ಮ ಹೇಳಿದ ಒಂದೇ ಮಾತು, ಡಿಸ್ಚಾರ್ಜ್ ಮಾಡಿಕೊಂಡು ಹಳ್ಳಿಗೆ ಬಾ. ಟೆಕ್ನಾಲಜಿ ಇಷ್ಟು ಮುಂದುವರಿದರೂ ಗುಣಪಡಿಸಲು ಸಾಧ್ಯವಿದ್ದರೂ ಚೇತನ್ ಅಮ್ಮನ ಮಾತಿಗೆ ಮರು ಮಾತನಾಡದೆ ಸೀದಾ ಡಾಕ್ಟರ್ ಇದ್ದಲ್ಲಿಗೆ ಹೋಗಿ ಡಿಸ್ಚಾರ್ಜ್ ಮಾಡಿ ಎಂದ. ಆಗ ಮುಂದೆ ಯಾವ ಹಾಸ್ಪಿಟಲಿಗೆ ಕೇಳಿದಾಗ ಹಳ್ಳಿಗೆ ಎಂದ ಚೇತನ್. ಆಗ ಡಾಕ್ಟರ್ ನಿಟ್ಟುಸಿರು ಬಿಟ್ಟರು. ಬೆಳಿಗ್ಗೆ 7 ಗಂಟೆ ರಾಮಪುರ ಹಳ್ಳಿಯ ದೊಡ್ಡಮನೆಯಲ್ಲಿ ಎಲ್ಲರ ಮೇಲೆ ರೇಗುತ್ತಾ ಟೆನ್ಷನ್ ಆಗಿದ್ದ ಜಾನಕಮ್ಮ. ಈ ಟೆನ್ಷನ್ಗೆ ಕಾರಣ ಮೊಮ್ಮಗನ ಆರೋಗ್ಯದಲ್ಲಾಗಿರುವಂತಹ ಏರುಪೇರು. ಮಗ 7 ಗಂಟೆಗೆ ಬರುತ್ತೇನೆಂದು ತಿಳಿಸಿರುವ ಕಾರಣ ಜಾನಕಮ್ಮ ಮಗನ ಬರುವಿಕೆಯನ್ನು 7 ಗಂಟೆಗೆ ನೋಡುತ್ತಿದ್ದರು. ಜಾನಕಮ್ಮ
ಪುನಃ ಕೆಲಸದಾಕೆ ಗಿರಿಜಮ್ಮನನ್ನ ಕರೆದು ಏ ಎಂದು ಕರೆಯುವಾಗಲೇ ಗೇಟಿನ ಹತ್ತಿರ ಕಾರಿನ ಹಾರ್ನ್ ಕೇಳಿಸಿತು. ಒಂದೇ ದಾಪುಗಾಲಿನಲ್ಲಿ ಕಾರಿನ ಹತ್ತಿರ ಓಡಿದ ಜಾನಕಮ್ಮ. ಜೀವಂತ್ ಹಿಂದಿನ ಸೀಟಿನಲ್ಲಿ ರಮ್ಯಳ ತೊಡೆಯ ಮೇಲೆ ಮಲಗಿದ್ದ. 4 ತಿಂಗಳ ಹಿಂದೆ ರಾಮಪುರದಿಂದ ಹೋಗುವಾಗ ಭೀಮನ ತರ ಇದ್ದಂತಹ ಜೀವಂತ್ ಈಗ ತುಂಬಾ ಸುಪುರನಾಗಿದ್ದಾನೆ. ಕೂಡಲೇ ಜಾನಕಮ್ಮ ಕಾರಿನ ಬಾಗಿಲನ್ನು ದಪಕ್ಕನೆ ತೆಗೆದು ಜೀವನನ್ನ ಅಪ್ಪಿಕೊಂಡು ಎತ್ತಿಕೊಂಡು ಒಳಗೆ ನಡೆದೇ ಬಿಟ್ಟಳು. ಮಗುವನ್ನ ತನ್ನ ರೂಮಿನಲ್ಲಿ ಮಲಗಿಸಿ ರಮ್ಯಳ ಎದುರಿಗೆ ಬಂದು ನಿಂತಳು. ಜಾನಕಮ್ಮ ಮನೆಯ ಕೆಲಸದವರ ಮೇಲೆ ರೇಗಿದರೂ ಕೂಡಲೇ ಶಾಂತಳಾಗಿ ಮತ್ತೆ ಕೆಲಸ ಹೇಳಿ ಅವರನ್ನ ಕೆಲಸ ಮಾಡುತ್ತಿದ್ದವಳು ಜಾನಕಮ್ಮ. ಆದರೆ ಈಗ ರಮ್ಯಳ ಎದುರಿಗೆ ನಿಂತ ಜಾನಕಮ್ಮ ಕಣ್ಣು ಬೆಂಕಿಯ ಉಂಡೆಯನ್ನ ಉದುರಿಸುತ್ತಿತ್ತು. ಜಾನಕಮ್ಮನ ಸಿಟ್ಟು ಎದುರಿಸಲಾಗದೆ ರಮ್ಯ ಕೂಡಲೇ ಗೋಡೆಗೆ ತನ್ನ ತಲೆಯನ್ನ ಚಚ್ಚಿಕೊಳ್ಳಲು ಅಳಲು ಪ್ರಾರಂಭಿಸಿದಳು. ಜಾನಕಮ್ಮನಿಗೆ ಅಷ್ಟು ಸಿಟ್ಟು ಇದ್ದರೂ ಕೂಡಲೇ ರಮ್ಯಳ ಹತ್ತಿರ ಹೋಗಿ, ನಾನಿದ್ದೇನೆ, ಏನೂ ಆಗುವುದಿಲ್ಲ, ಧೈರ್ಯದಿಂದ ಇರು ಎಂದರು ಜಾನಕಮ್ಮ. ಈಗ ಬೆಳಿಗ್ಗೆ 8 ಗಂಟೆ. ಹಾಸಿಗೆಯಲ್ಲಿ ಮಲಗಿದ್ದ ಜೀವಂತ್ ಕಣ್ಣು ತೆರೆದ. ಆಗ ಎದುರಿಗಿದ್ದವರೇ ಜಾನಕಮ್ಮ. ಕೂಡಲೇ ಅಜ್ಜಿಯನ್ನ ಅಪ್ಪಿಕೊಂಡ. ಅಜ್ಜಿ, ಬಾ ತಿಂಡಿ ತಿನ್ನುವ, ಬ್ರಷ್ ಮಾಡುವ ಅಂದಳು ಜಾನಕಮ್ಮ. ಬ್ರಷ್ ಮಾಡಲು ಟೂತ್ ಪೇಸ್ಟ್ ಸದ್ಯಕ್ಕೆ ಬಳಸುವುದು ಬೇಡ ಅಂದಿದ್ದಾರೆ ಡಾಕ್ಟರ್ ಅಂತ ಚೇತನ್ ಹೇಳಿದ. ಚೇತನ್ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೂಡಲೇ ತೋಟಕ್ಕೆ ಹೋಗಿ ಮಾವಿನ ಎಲೆಯನ್ನ ತಂದು ಅದರಿಂದ ಬ್ರಷ್ ಮಾಡಿಸಲು ಮುಂದಾದಳು ಜಾನಕಮ್ಮ. ಮಾವಿನ ಎಲೆಯಿಂದ ಬ್ರಷ್ ಮಾಡುವಾಗ ಸ್ವಲ್ಪ ನೋವಾದರೂ ಟೂತ್ ಪೇಸ್ಟ್ನಲ್ಲಿ ಬ್ರಷ್ ಮಾಡುವಾಗ ಆಗುವ ನೋವು ಈಗ ಆಗುತ್ತಿರಲಿಲ್ಲ. ಬ್ರಷ್ ಮಾಡಿದ ನಂತರ ತೋಟದಲ್ಲಿ ಬೆಳೆದ ಸೊಪ್ಪಿನಿಂದ ಕಷಾಯವನ್ನ ಮಾಡಿಸಿ ಜೀವಂತಿಗೆ ಕೊಡಿಸಿದಳು ಜಾನಕಮ್ಮ. ಈ ಕಷಾಯ ಕುಡಿದ 1 ಗಂಟೆಯ ನಂತರ ಜೀವಂತ್ ಪುನಃ ಒಮಿಟ್ ಮಾಡಲು ಪ್ರಾರಂಭಿಸಿದ. ಆದರೆ ಜಾನಕಮ್ಮ ಪುನಃ ಅದೇ ಕಷಾಯವನ್ನ ಮತ್ತೆ ಕುಡಿಸಿದಳು. ಈಗ ಒಮಿಟ್ ಬಂದ ಹಾಗೆ ಆಗುತ್ತಿತ್ತೇ ವಿನಃ ಬರಲೇ ಇಲ್ಲ. ಜಾನಕಮ್ಮ ತೋಟದಲ್ಲಿ ಬೆಳೆದ ಹಸಿ ತರಕಾರಿಗಳನ್ನ ಸೊಪ್ಪುಗಳನ್ನ ತಂದು ಜೀವಂತಿಗೆ ತಿನ್ನಿಸಲು ಪ್ರಾರಂಭಿಸಿದಳು. ಮೊದಮೊದಲು ಜೀವಂತ್ ತಿನ್ನುವಾಗ ಹೆದರುತ್ತಿದ್ದ. ಯಾಕೆಂದರೆ ಅವನು ಏನೇ ತಿಂದರೂ ಒಮಿಟ್ ಆಗುತ್ತಿತ್ತು. ಈ ತರಕಾರಿ ತಿನ್ನುವಾಗಲೂ ಕೂಡ ಜೀವಂತ್ ಹೆದರಿ ತಿನ್ನುತ್ತಿದ್ದ. ಈ ಒಮಿಟ್ ಆಗುವುದೂ ಹಾಗೆಯೇ. ಒಂದು ಸಲ ಒಮಿಟ್ ಆದರೆ ಇಡೀ ಜೀವವನ್ನೇ ಹಿಂಡಿದ ಹಾಗೆ ಆಗುವುದು. ಈ ಕಾರಣಕ್ಕೆ ಜೀವಂತ್ ಏನೇ ತಿನ್ನಲು ಹೋದರೂ ಹೆದರುತ್ತಿದ್ದ. ಜಾನಕಮ್ಮ ಈಗ ಜೀವಂತಿಗೆ ಎಲ್ಲಾ ಸೊಪ್ಪು ತರಕಾರಿಗಳನ್ನ ಆಹಾರವನ್ನಾಗಿ ನೀಡಲು ಪ್ರಾರಂಭಿಸಿದರು. ಜೀವಂತ್ ಹಳ್ಳಿಗೆ ಬಂದು 2 ದಿನ ಆಯಿತು. ಇಷ್ಟು ದಿನ ಬೆಡ್ನಲ್ಲಿ ಮಲಗಿದ್ದ ಈಗ ಎದ್ದು ಕುಳಿತು ತಿರುಗಾಡಲು ಪ್ರಾರಂಭಿಸಿದ. ಇದನ್ನ ನೋಡಿದ ರಮ್ಯಾ ಮತ್ತು ಚೇತನರಿಗೆ ಸಂತೋಷಕ್ಕೆ ಪಾರವೇ ಇರದಿಂದ ಆಗಿತ್ತು. 5 ದಿನಗಳ ನಂತರ ಚೇತನ್, ರಮ್ಯಾ, ಜಾನಕಮ್ಮ ಮತ್ತು ಜೀವಂತ್ ಪುನಃ ಸಿಟಿಗೆ ಹೋದರು. ಹಾಸ್ಪಿಟಲಿಗೆ ಹೋಗಿ ಜೀವಂತನ ದೇಹವನ್ನ ಸ್ಕ್ಯಾನ್ ಮಾಡಿ ನೋಡಿದರು. ಮೊದಲು ಕರುಳಿನಲ್ಲಿದ್ದಂತಹ ಇನ್ಫೆಕ್ಷನ್ ಈಗ ಮಂಗಮಾಯವಾಗಿತ್ತು. ಆಗ ಡಾಕ್ಟರ್ ಹೇಳಿದರು, ಮನೆಯಲ್ಲಿ ಮಕ್ಕಳು ಬೆಳೆಯಬೇಕಾದರೆ ಅಜ್ಜಿ ಬೇಕು. ಅದಕ್ಕೆ ನಾನು ಆ ದಿನ ನೀವು ಡಿಸ್ಚಾರ್ಜ್ ಅಂದಾಗ ನೀವು ಹಳ್ಳಿಗೆ ಅಂದಿರಿ. ನಾನು MBBS ಮಾಡಿ ಡಾಕ್ಟರ್ ಆದರೆ ಆಯುರ್ವೇದದ ಮೂಲಕ ಗಿಡಮೂಲಿಕೆ ಮೂಲಕ ಔಷಧಿಯನ್ನು ನೀಡುವ ಡಾಕ್ಟರ್ ಅಂದರೆ ಮನೆಯಲ್ಲಿರುವ ಅಜ್ಜಿ ಎಂದು ಡಾಕ್ಟರ್ ನಕ್ಕರು. ಚೇತನ್ ಮತ್ತು ರಮ್ಯಾ ಕೆಲಸವನ್ನ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಹಳ್ಳಿ ರಾಮಪುರದಲ್ಲೇ ಇದ್ದುಕೊಂಡರು. ತಿಂಗಳಿಗೆ 1 ಸಲ, 2 ತಿಂಗಳಿಗೊಮ್ಮೆ ಸಿಟಿಗೆ ಹೋಗಿ ಆಫೀಸಿಗೆ ಹೋಗಿ ಬರುವುದು ರೂಢಿ ಮಾಡಿಕೊಂಡರು. ಜಾನಕಮ್ಮ ಜೀವಂತನ ಜೊತೆಗೆ ಮನೆಯ ಅಂಗಳದಲ್ಲಿ ಆಡುತ್ತಾ ಸಂತೋಷದಿಂದ ಕಳೆಯಲು ಪ್ರಾರಂಭಿಸಿದರು. ಶಂಕರಾಯರು ಮಾತ್ರ ಅಂಗಳದಲ್ಲಿ ಕುರ್ಚಿ ಹಾಕಿಕೊಂಡು ಅಜ್ಜಿ ಮೊಮ್ಮಗ ಆಡುವುದನ್ನೇ ನೋಡುತ್ತಾ ಕುಳಿತರು. ಸ್ವರಚಿತ ಕಥೆಯನ್ನ ಕೇಳಿರುವಂತಹ ಎಲ್ಲರಿಗೂ ಕೂಡ ವಂದನೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಶಿಕ್ಷಕರಾದ ನಾಗೇಂದ್ರ ಆಚಾರ್ ಚಿತ್ರಪಾಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ.
ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.